ತೆರಿಗೆ ನೋಟಿಸ್ಗೆ ವ್ಯಾಪಾರಸ್ಥರು ಸಡ್ಡು ಹೊಡೆದಿದ್ದಾರೆ. ರಾಜ್ಯಾದ್ಯಂತ ಪ್ರತಿಭಟನೆಗೆ ಈಗ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಮತ್ತು ಹಾಲಿನ ಉತ್ಪನ್ನ ಮಾರಾಟವನ್ನ ಮಾಡಲ್ಲ 23-24ನೇ ತಾರೀಕು ಅಂತ ಕರೆ ಕೊಟ್ಟಿದ್ದಾರೆ. ತೆರಿಗೆ ನೋಟಿಸ್ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರು ಸಡ್ಡು ಹೊಡೆದಿದ್ದು ಟ್ಯಾಕ್ಸ್ ನೋಟಿಸ್ ವಿರುದ್ಧ ಬೃಹತ್ ಪ್ರತಿಭಟನೆಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಈ ನಿರ್ಧಾರವನ್ನು ಪ್ರಕಟ ಮಾಡಿದ್ದು ಜುಲೈ 23 ಮತ್ತು 24ನೇ ತಾರೀಕು ಹಾಲಿನ ಉತ್ಪನ್ನ ಮಾರಾಟ ಮಾಡೋಲ್ಲ ಮತ್ತು ಕಪ್ಪು ಪಟ್ಟಿ ಧರಿಸಿ ಇತರೆ ಉತ್ಪನ್ನಗಳ ಮಾರಾಟವನ್ನು ಮಾಡಲಾಗುತ್ತೆ. 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡುವ ತೀರ್ಮಾನವನ್ನು ಕೈಗೊಂಡಿದ್ದೀವಿ ಅಂತ ಘೋಷಣೆ ಮಾಡಿದೆ. ರವರಿಗೆ ಬಹಳ ವಿಶೇಷವಾಗಿ ಯಾವತ್ತೂ ಕಿರುಕುಳವನ್ನ ಅನುಭವಿಸ್ತಾ ಇರೋರು ಅಂತ ಹೇಳಿದ್ರೆ ಈ ಸಣ್ಣ ಪುಟ್ಟ ಉದ್ದಿಮೆಗಳು ಮತ್ತು ಬೇಕರಿ ಕಾಂಡಿಮೆಂಟ್ಸ್, ಹೂವಿನ ಅಂಗಡಿ, ಹಾಲಿನ ಅಂಗಡಿ, ಸಣ್ಣ ಪುಟ್ಟ ಎಗ್ ರೈಸು, ಫ್ರೈಡ್ ರೈಸು, ಈ ತರದವರು. ಯಾವ ರೀತಿ ಅಂದ್ರೆ ನೀವು ನೋಡಿರ್ಬೋದು, ಒಂದೆರಡು ಜನಗಳಿಂದ ಅಲ್ಲ, ಇಲಾಖೆವಾರು ಎಲ್ಲಾ ರೀತಿಯ ಇಲಾಖೆಯವರ ಕೆಂಗಣ್ಣಿಗೆ ಗುರಿಯಾಗುವುದು ಕೂಡ ಇವರೇ. ಪುಡಿ ರೌಡಿಗಳ ಕಣ್ಣಿಗೆ ಗುರಿಯಾಗುವುದು ಕೂಡ ಇವರೇ. ಈ ಹಿಂದೆ ಕೂಡ ಸರ್ಕಾರ ಸಿಗರೇಟಿಗೆ ಮಾರಲಿಕ್ಕೆ ಅನುಮತಿಯನ್ನ ನೀಡಿತು. ಅದನ್ನ ಮಾರ್ತಾ ಇದ್ದ ಕೂಡ ಕಿರುಕುಳ ಅನುಭವಿಸರು ಕೂಡ ಇವರೇ. ಅದನ್ನ ಮಾರ್ತಾ ಇದ್ರೆ ಅಧಿಕೃತ ಅಲ್ಲ ಅನ್ನೋ ರೀತಿ ಅವ್ರನ್ನ ಕಳ್ಳರ ರೀತಿ ಬಿಂಬಿಸ್ತು. ಆದ್ರೆ ಈಗ ಏನು ಬೇಕರಿ, ಕಾಂಡಿಮೆಂಟ್ಸ್, ಬೀಡ ಅಂಗಡಿ, ಹೂವಿನ ಅಂಗಡಿ, ಹಣ್ಣಿನ ಅಂಗಡಿ,